55 ಜನ ಲಿಸ್ಟ್ ರೆಡಿ ಇದೆ ಅಂತಲ್ಲ ಸರ್ ಕಾಂಗ್ರೆಸ್ ಶಾಸಕರುಗಳು. ಯಾರು ಹೇಳಿರೋದು? ಯಾರು ಹೇಳಿರೋದನ್ನ ಕರ್ಕೊಂಡು ಮೆಂಟಲ್ ಆಸ್ಪತ್ರೆಗೆ ಸೇರಿಸಿ. ಈಗ ಅದನ್ನ ಯಾರನ್ನ ಆಗ್ಲಿ ಹೇಳಿರೋರು ಮೆಂಟಲ್ ಆಸ್ಪತ್ರೆಗೆ ಸೇರಿಸಿ ತಗೊಂಡು. ಯಾವುದೇ ಗೊಂದಲ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. 55 ಜನ ಪಟ್ಟಿನೂ ಇಲ್ಲ, ಏನಿಲ್ಲ. MB ಪಾಟೀಲ್ ಹೇಳ್ದಂಗೆ ಬಿಜೆಪಿ ಅವರೇ JDSನವರಿಗೆ ಕಾಂಗ್ರೆಸ್ಗೆ ಬರಕ್ಕೆ ಲಿಸ್ಟ್ ಕಳಿಸೋರೆ. ಆ ಲಿಸ್ಟ್ ನಿಮಗೆ ಕೊಡ್ಲ ನಾನು ಈಗ ಕೊಟ್ಟರೆ ನೀವು ತಿರ್ಗಿ ಅವ್ರನ್ನ ಪ್ರೆಷರ್ ಹಾಕ್ಬಿಟ್ಟು ಅವ್ರನ್ನ ಬರ್ದಂಗೆ ಮಾಡ್ಬಿಡ್ತೀರ. ಅದಕ್ಕೆ ಹೇಳಕ್ ಹೋಗಲ್ಲ. ಲಿಸ್ಟ್ ಇದೆ ರೀ, ನಿಮ್ಗೆಲ್ಲ ಗೊತ್ತಾಗ್ಬಿಟ್ರೆ ಅವ್ರು ಹೋಗಿ ಅವ್ರ ಮೇಲೆ ಪ್ರೆಷರ್ ಹಾಕ್ಬಿಟ್ಟು ಮತ್ತೆ ಅವ್ರಿಗೆ ಇದು ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ ಲಿಸ್ಟ್ ನಾವು ಈಗಲೇ ಕೊಡಲ್ಲ. ಸೇರ್ಕೊಂಡ ಮೇಲೆ ಹೇಳ್ತೀವಿ ನಡೀಲಿ. ಸಕಲೇಶಪುರದಲ್ಲಿ RTO ಕಚೇರಿಯಲ್ಲಿ ದಲ್ಲಾಳಿ ಒಬ್ಬರು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ ಸರ್. ಸರ್ಕಾರಿ ಕಚೇರಿ ಒಳಗೆ ಅದೊಂದು ಸಾಕಷ್ಟು ವ್ಯಾಪಕ ಟೀಕೆ. ಆ ರೀತಿ ಮಾಡಿದ್ರೆ ಅದು ಖಂಡನಾರ್ಹವಾದಂತಹದ್ದು. ನಾವು ಸಂಬಂಧಪಟ್ಟ ಒಂದು ವರದಿ ತರಿಸಿಕೊಂಡು ಅವ್ರ ಮೇಲೆ ಸೂಕ್ತ ಶಿಸ್ತಿನ ಕ್ರಮ ತೆಗೆದುಕೊಂಡು. ಈಗ ಏನ್ ತೊಂದರೆ ಇದೆ ನಿಮಗೆ? ಹಾಸನಾಂಬೆ ಉತ್ಸವ ನಮ್ಮ ಸರ್ಕಾರ ಬಂದ ಮೇಲೆ ಹಾಸನಾಂಬೆ ಉತ್ಸವದಲ್ಲಿ ಮೊದಲನೇ ಸರಿ 2 ಲಕ್ಷ ಜನ ಬರ್ತಾ ಇದ್ರು. ಆಮೇಲಿಂದ ದುಡ್ಡು ಬರ್ತಾ ಇದ್ದಿದ್ದು 1 ಕೋಟಿ ಚಿಲ್ಲರೆ ಬರ್ತಾ ಇತ್ತು. ನಾನು ಮಂತ್ರಿ ಆಗಿ ಇಲ್ಲಿ ಹಾಸನಾಂಬೆ ಉತ್ಸವ ಬಂದ ಮೇಲೆ ಎಲ್ಲ ಅಧಿಕಾರಿಗಳು ಕೂಡ ಹೆಚ್ಚು ಉತ್ಸಾಹದಿಂದ ಮತ್ತೆ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಎಷ್ಟು ದುಡ್ಡು ಬಂತಪ್ಪ? ಮೊದಲನೇ ಸರಿನೇ 2.5 ಕೋಟಿ ಬಂತು. ಇನ್ನೊಂದು ಸರಿ 9 ಕೋಟಿ ಬಂತು. ಮೊನ್ನೆ 12.5 ಕೋಟಿ ಬಂತು. ಸುಮಾರು 20 ಲಕ್ಷ ಜನ ಬಂದರು. ಎಲ್ಲರೂ ನೋಡೋದನ್ನ 30 lakhs of devotees. ಈ ಸರಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ 25 lakhs ಅಂಡ್ ಎಬೋ ಈ ಬಾರಿ. ಆಯ್ತು, ಏನಾದ್ರು ಒಂದು ನೋಡಿ, ಇಷ್ಟೊಂದು ಜನ ಬಂದಿದ್ದಾರೆ, ಇಷ್ಟೊಂದು ಜನ ಹೋಗಿದ್ದಾರೆ, ಇಷ್ಟೆಲ್ಲ ಇದೆ. ನಿಮಗೇನನ್ಸುತ್ತೆ? ಪ್ರತಿ ವರ್ಷ ಮುಂದಿನ ವರ್ಷಗಳು ಈ ತರ ಇನ್ನೂ ಹೆಚ್ಚು ಜನಪರವಾಗಿ ಬರ್ತಕ್ಕಂಥ ಏನು ಯಾತ್ರಾರ್ಥಿಗಳು ಇರ್ತಾರೆ ಅವರೆಲ್ಲರಿಗೂ ಕೂಡ ಯಾವುದೇ ರೀತಿಯ ಅನಾನುಕೂಲ ಆಗದ ರೀತಿಯಲ್ಲಿ ಎಚ್ಚರಿಕೆ ಜಿಲ್ಲಾಡಳಿತ ವಹಿಸಿದೆಯೋ ಇಲ್ವೋ ನಿಮ್ಮ ಪ್ರಕಾರ? ಸಿಎಂ ಅವರು ಬಂದಾಗ ಕೆಲವೊಂದು ಡೆವಲಪ್ಮೆಂಟ್ ಸಂಬಂಧಪಟ್ಟಂಗೆ ಪ್ರಸ್ತಾವನೆ ರೆಡಿ ಮಾಡಿ ಕಳಿಸಿ ಅಂತ ಹೇಳಿದ್ರು ಸರ್. ಅದೇನು ಕೆಲವೊಂದು ಕಟ್ಟಡಗಳಿದೆ, ಪರಿಹಾರ ಕೊಡ್ಲಿಕ್ಕೆ. ಆಯ್ತಪ್ಪ, ಹಳೆ ಕಟ್ಟಡ ನಾವು ತಾನೇ ತೆಗ್ಸಿದ್ದಲ್ಲ, ಹೊರಗಡೆ ಇದ್ದಿದ್ದು ನಾವು ತಾನೇ ತೆಗ್ಸಿದ್ದು. ಇಲ್ಲಿರೋ ದೇವಸ್ಥಾನಕ್ಕೆ ಹೋಗೋದ್ ಮಧ್ಯೆ ಜಾಗನೇ ಇರಲಿಲ್ಲ ಸರಿಯಾಗಿ. ನಾವು ತಾನೇ ತೆಗ್ಸಿ ಅವ್ರನ್ನೆಲ್ಲ ಅವ್ರಿಗೆ ಮನ ಒಲಿಸಿ ಅವ್ರಿಗೆ ಏನ್ ಕೇಳ್ತಾರೆ ದುಡ್ಡು ಕೂಡ ಕೊಟ್ಟು ನಾವು ತೆಗ್ಸಿಲ್ವಾ? ಇನ್ನು ಮುಂದಿನ ದಿನಗಳು ನೋಡಿ, ರಾಜಕಾರಣ ಅನ್ನೋದು ಅಭಿವೃದ್ಧಿ ಅಂತಕ್ಕಂಥದ್ದು ನಿಂತ ನೀರಲ್ಲ. ಇದು ನಿರಂತರವಾಗಿ ಚಲಿಸುವಂತ ಚಲನಾಶಕ್ತಿ ಇರ್ತಕ್ಕಂಥ. ಆಯ್ತು ಸರ್, ಈ ಸರಿ ನೀವೆಲ್ಲ ಸರಿ ಹೇಳಿ ಒಂದು ಪಾಸ್ ಬೇಡ. ನಾನು ಆದಿಯಾಗಿ ಬೇಕಾದ್ರೆ ಜನರಲ್ ಕ್ಯೂನಲ್ಲಿ ಹೋಗಂಗ್ ಮಾಡೋಣ. ಬೇಕಾದ್ರೆ ಒಪ್ತೀರೇನು ಹೇಳಿ ಎಲ್ಲ ನೀವು? ಹ್ಞೂ ಅಂತ ಹೇಳೋದು ಅದೇ ಮಾಡ್ಬಿಡ್ತೀನಿ.